ಸೀರೆಯ ಬದಲು ನೈಟಿ ಹಾಕಿದ್ದಕ್ಕೆ ಹೆಂಡತಿಗೆ ಬೆಂಕಿ ಇಟ್ಟಿದ್ದಾನೆ ಪಾಪಿ ಗಂಡ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ನಂದಗಡದಲ್ಲಿ ಘಟನೆ ಆಗಿರೋದು. ಸೀರೆ ಹಾಕೋ ಬದಲು ಹೆಂಡತಿ ನೈಟಿ ಹಾಕಿದ್ದಾಳೆ. ಈ ವಿಚಾರಕ್ಕೆ ಬೆಳಗಾವಿ ಜಿಲ್ಲೆಯ ಖಾನಾಪುರದ ನಂದಗಡದಲ್ಲಿ ಪತಿಯೊಬ್ಬ ಬೆಂಕಿಯನ್ನು ಇಟ್ಬಿಟ್ಟಿದ್ದಾನೆ. ತೀವ್ರವಾಗಿ ಗಾಯಗೊಂಡಿದ್ದಾಳೆ ಮಂಜುಳಾ ಪಾಟೀಲ್. ಆಕೆನ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡಲಾಗಿದೆ. ಕೂಲಿ ಮಾಡಿಕೊಂಡು ಪತ್ನಿ ಜೊತೆಗೆ ಕೃಷ್ಣ ವಾಸ ಬಿಡ್ತಾನೆ. ಕೃಷ್ಣ ಪಾಟೀಲ್ ಅಂತ ಬೆಂಕಿ ಇಟ್ಟಂತಹ ಪಾಪಿ ಪತಿಯ ಹೆಸರು. ನೈಟಿ ಯಾಕೆ ಹಾಕ್ತೀಯಾ ಅಂತ ಹೇಳ್ಕೊಂಡು ಪದೇ ಪದೇ ಗಂಡ ಪ್ರಶ್ನೆಯನ್ನ ಮಾಡ್ತಿದ್ದ, ಜಗಳ ಕೂಡ ಮಾಡ್ತಿದ್ದ. ಪತಿಯ ಮಾತು ಕೇಳದೆ ನೈಟಿ ಧರಿಸಿದಕ್ಕೆ ಗಂಡ ಪತ್ನಿಗೆ ಬೆಂಕಿ ಇಟ್ಟಿದ್ದಾನೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ರಲ್ಲ, ಈತನೇ ಕೃಷ್ಣ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಯಾವಾಗ ಆಗಿರೋ ಘಟನೆ ಇದು? ಎಕ್ಸಾಕ್ಟ್ಲಿ ರೀಸನ್ ಏನು ಬೆಂಕಿ ಇಡೋದಕ್ಕೆ? ಧನಶ್ರೀ ಪೂಜಾರಿ, ಬೆಳಗಾವಿ ಜಿಲ್ಲೆಯ ಖಾನಾಪುರ ಬಳಿಯ ಒಂದು ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರತಕ್ಕಂಥದ್ದು. ಸದ್ಯ ಈಗ ಸುತ್ತ ಗಾಯಗೊಂಡಿರ್ತಕ್ಕಂಥ ಮಹಿಳೆಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಲಾಗಿತ್ತು. ಬಳಿಕ ಆಕೆಯನ್ನ ಗೋವಾಕ್ಕೆ ಕರೆದೊಯ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಬಿಮ್ಸ್ ಆಸ್ಪತ್ರೆಯಿಂದ ಮಹಿಳೆ ಡಿಸ್ಚಾರ್ಜ್ ಮಾಡಲಾಗಿದೆ. ಮನೆಯಲ್ಲಿ ಕೌಟುಂಬಿಕ ಕಲಹ ಜೊತೆಗೆ ಈ ರೀತಿ ಬಟ್ಟೆ ಧರಿಸುವ ವಿಚಾರವಾಗಿ ಪತಿ ಪತ್ನಿ ನಡುವೆ ಜಗಳ ಆಗಿತ್ತು. ಜೊತೆಗೆ ಏನು ಅಂತಂದ್ರೆ ಆ ಸೀರೆ ಬದಲು ನೈಟಿ ಧರಿಸಿದ ಕಾರಣಕ್ಕಾಗಿ ಪತಿಯೇ ಈ ರೀತಿ ಕ್ರೂರವಾಗಿ ಬೆಂಕಿ ಇಟ್ಟಿದ್ದಾನೆ. ಬೆಂಕಿಯಿಂದ ಸುಮಾರು 70-80% ಮಂಜುಳಾ ಪಾಟೀಲ್ ಗಾಯಗೊಂಡಿದ್ದಾಳೆ. ಖಾನಾಪುರ ತಾಲೂಕಿನ ನಂದಗಡ ಬಳಿ ಇರುವಂತಹ ಹತ್ತರವಾಡ ಗ್ರಾಮದ ಮಹಿಳೆ ಅಂತ ಹೇಳಿ ಗೊತ್ತಾಗಿದೆ. ಆಕೆಯ ಪತಿ ಕೃಷ್ಣ ಪಾಟೀಲ್ ಈಗ ಸದ್ಯ ಪರಾರಿಯಾಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ ಮತ್ತು ನಂದಗಡ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ದೂರು ದಾಖಲಾಗಿದೆ. ಸದ್ಯ ಮಂಜುಳಾರನ್ನ ಗೋವಾದ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಸಾವು ಬದುಕಿನ ಮಧ್ಯೆ ಅವರು ಹೋರಾಟವನ್ನು ನಡೆಸಿದ್ದಾರೆ. ಕಳೆದ 8 ವರ್ಷಗಳ ಹಿಂದೆ ಮಂಜುಳಾ ಮತ್ತು ಕೃಷ್ಣ ಮದುವೆ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿವೆ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ.